ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರೆಗಮ ಪದನಿ ಸಾವಿರದ ಶರಣು, ಸರೆಗಮ ಪದನಿ ಸಾವಿರದ ಶರಣು, ಗಾನಯೋಗಿ ಗುರುವೇ ದೀನ ಕಲ್ಪತರುವೇ, ಸುಪ್ರಭಾತ ನಿನ ಸರೆಗಮ ಪದನಿ ಸದನಿ ದಪ ಮಗರೆ, ಸುಪ್ರಭಾತ ಗಮ ಪದನಿ ಸನಿ ದಪ ಮಗರೆ ಸಾರೆ ಗಮ ಪದನಿ ಸಾವಿರದ ಶರಣು, ಸಾವಿರದ ಸಾರೆಗಮಪ ಸೀಸನ್ 21ರ ಮುತ್ತು ರತ್ನವನ್ನ ಪಡೆದಿದ್ದೇವೆ ಅಂತ ನನಗನ್ಸುತ್ತೆ. ಪಂಚಮ ಕೋಗಿಲ ಪಂಚಾಕ್ಷರಿ ನೀವು ಪದನಿ ಸಪರಿಮಳ ಪುಷ್ಪಗಳು, ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ಗಮ ಸುಗಮ ದಪ ಮಗರಿ ಗಮ ಪದಪ ಮಗ ಹೊನರು. ಪಂಚಮ ಕೋಗಿಲ ಪಂಚಾಕ್ಷರಿ ನೀವು ಪದನಿ ಸಪರಿಮಳ ಪುಷ್ಪಗಳು, ಮಾತೃಮನದ ನಿನ್ನ ಗಾನ ಗುಡಿಯ ತುಂಬ ಗಮ ಸುಗಮ ದಪ ಮಗರಿ ಗಮ ಪದಪ ಮಗ. ಮುಖ್ಯವಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದು ಒಂದು ಟ್ರೈನ್ಡ್ ವಾಯ್ಸ್ ಇದೆ, ಆಮೇಲೆ ಈ ಚಿಕ್ಕ ವಯಸ್ಸಲ್ಲಿ ಆ ಕಂಠದಲ್ಲಿ ಆ ಪವರ್ ಇದೆ, ತುಂಬಾ ಚೆನ್ನಾಗಿದೆ. ನನಗೆಲ್ಲೋ ಒಂದ್ ಕಡೆ ಜ್ಞಾನೇಶ ನೆನಪದ. ಗಾನಯೋಗಿ ಗುರುವೇ ದೀನ ಕಲ್ಪತರುವೇ, ಸುಪ್ರಭಾತ ನಿನ ಸರೆಗಮ ಪದನಿ ಸನಿ ದಪ ಮಗರೆ, ಸುಪ್ರಭಾತ ನಿನ ಗಮ ಪದನಿ ಸನಿ ದಪ ಮಗರೆ ಸಾರೆಗಮ ಪದನಿ ಸಾವಿರದ ಶರಣು, ಸಾವಿರದ ಶರಣು, ಸಾವಿರದ ಶರಣು. ಥ್ಯಾಂಕ್ ಯು ಸರ್. ಏನು ನಿಮ್ಮ ಹೆಸರು? ಅಕ್ಷಯ್ ಶಿರಟ್ಟಿಮಠ್ ಫ್ರಮ್ ಧಾರವಾಡ. ನೀ ಅಕ್ಷಯ್, ಅವರು ಆದರ್ಶ್ ಧಾರವಾಡ. ಆದರ್ಶ್. ಈಗ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ನೀವು ಎಕ್ಸ್ಚೇಂಜ್ ಆಗಿ ನೋಡೋಣ. ಈಗ ವಿಪಿ ಸರ್, ಆಕಾಶ್ ಯಾರು, ಆದರ್ಶ್ ಯಾರು? ಅಕ್ಷಯ್ ಈ ಕಡೆ, ಆದರ್ಶ್ ಆ ಕಡೆ. ಓಕೆ. ಜನೇಜಿ ಎಕ್ಸ್ಚೇಂಜ್ ಆಗಿದ್ದಾರೆ ಮೇಡಮ್? ಇಲ್ಲ, ಎಕ್ಸ್ಚೇಂಜ್ ಆಗಿಲ್ಲ. ಗುರುಗಳು ಯೋಚನೆ ಮಾಡ್ತಿರ್ತಾರೆ, ನಾನು ವಾಪಸ್ ಯಾಕೆ ಬಂದೆ ಈ ಸೀಸನ್ಗೆ? ಗುರುಗಳೇ ನೀವು ಹೇಳಿ ಗುರುಗಳೇ. ಇದು ಆದರ್ಶ್ ಅಲ್ಲ. ವಂಡರ್ಫುಲ್ ಗುರುಗಳೇ. ಅದು ಆಕಾಶ್ ಅಲ್ಲ. ಅಕ್ಷಯ. ಆಕಾಶ್ ನಿಜವಾಗ್ಲೂ ಯಾರು ಅಲ್ಲ. ಇಲ್ಲ, ಇದರಿಂದ ನನಗೆ ಗೊತ್ತಾಗಬೇಕು ಎಷ್ಟು ಶಾರ್ಪ್ ಆಗಿದ್ದೀನಿ ಅಂತ. ಈಗ ನೀವ್ ಹೇಳಿ, ಆದರ್ಶ್ ಯಾರು, ಅಕ್ಷಯ್ ಯಾರು? ನಾನು ಅಕ್ಷಯ್ ಸರ್. ಹಾ, ನಾನು ಆದರ್ಶ್. ಕರೆಕ್ಟ್, ನಾನು ಅದನ್ನೇ ಹೇಳಿದೆ. ಹೆಂಗಿದ್ರು ಹಂಗೆ, ಯಾವಾಗ ಹೆಂಗ್ ನಿಂತ್ರು ಹಂಗೆ ನಿಂತಿದ್ದಾರೆ. ಯಾಕೆ ಗೊತ್ತಾ, ನಾನು ಮುಖ ನೋಡಿ ಕಂಡು ಹಿಡಿತಿಲ್ಲ. ಮತ್ತೆ ಇವಂದ್ ಪೈಜಾಮ ಕರೆಕ್ಟ್ ಸೈಜು, ಅವ್ನ್ ದೊಡ್ಡ ಸೈಜು. ಅಲ್ಲ, ನಾನು ಇಷ್ಟು ದಿನ ಬರೀ ಹಾಡೋದು ಕೇಳ್ತೀರಾ ಅನ್ಕೊಂಡಿದ್ದೆ, ಪೈಜಾಮ ಎಲ್ಲ ನೋಡ್ತೀರಾ ಅಂತ. ಜಡ್ಜ್ ಅಂದ್ರೆ ಹಿಂಗಿರ್ಬೇಕು ಸರ್. ಇದಕ್ಕೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.